ಹೆಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇಟ್ಸ್ ಸ್ಯಾಟರ್ಡೇ ಮಾರ್ನಿಂಗ್. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸನೆಲ್ಲ ಶುರು ಮಾಡ್ಕೊಂಡಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕಸ ಗುಡಿಸಿ ಮಾಪ್ ಮಾಡಿಕೊಂಡೆ. ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಆಯಿತು. ಆಚೆನೂ ಸಹ ಕಸ ಹೊಡೆದೆ. ಈಗ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ನಂತರ ದೇವ್ರ ಮುಂದೆ ದೀಪ ಹಚ್ಚಬೇಕು. ಸೊ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಹೂವನ್ನು ತೊಗೊಂಡೋಗೋಣ ಅಂತ ಬಂದೆ. ಇನ್ನೊಂದು 4 ಕನಕಾಂಬರ ಗಿಡನ ನೆಡಬೇಕು ಅಂದ್ಕೊಳ್ತಾನೆ ಇದ್ದೀನಿ. ಬಟ್ ಗಿಡನ ತರಲಿಕ್ಕೇ ಆಗ್ತಿಲ್ಲ. ಮನೇಲಿ ಹೂವು ಬೇರೆ ಸ್ಟಾಕ್ ಖಾಲಿ ಆಗಿದೆ. ಸೊ ಫ್ರಿಜ್ಜಲ್ಲಂತೂ ಹೂವು ಇದ್ದೇ ಇರುತ್ತೆ. ಯಾಕಂದರೆ ಡೈಲಿ ಮಾರ್ನಿಂಗ್ ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡೋದ್ರಿಂದ ನಾನು ಹೂವನ್ನು ಸ್ಟಾಕ್ ಇಟ್ಕೊಂಡಿರ್ತೀನಿ. ಬಟ್ ನಿನ್ನೆ ಶುಕ್ರವಾರ ಆಗಿದ್ದರಿಂದ ನಾನು ಇರೋ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡಿದೆ. ಸೊ ಇವತ್ತು ಮನೇಲಿ ಹೂವು ಇಲ್ಲ. ನಿನ್ನೆ ಸಂಜೆ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ಬರ್ತಾ ತೊಗೊಂಬನ್ನಿ ಅಂತ. ಬಟ್ ನಿನ್ನೆ ಸಂಜೆ ತುಂಬ ಗಾಳಿ ಮಳೆ ಇರೋದ್ರಿಂದ ಅವರು ಹೂವನ್ನು ತೊಗೊಂಬಂದಿಲ್ಲ. ಹಾಗೆ ಮನೆಗೆ ಡೈರೆಕ್ಟಾಗಿ ಬಂದಿದ್ದಾರೆ. ಸೊ ಇವತ್ತು ಪೂಜೆ ಮಾಡಬೇಕು. ದೇವಸ್ಥಾನಕ್ಕೆ ಬೇರೆ ಹೋಗಬೇಕಲ್ವ. ಪೂಜೆ ಮಾಡ್ದೇ ದೇವಸ್ಥಾನಕ್ಕೆ ಹೋಗಲಿಕ್ಕೆ ನನಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಮನೆಯಲ್ಲಿ ದೀಪ ಹಚ್ಚಿನೇ ನಾನು ದೇವಸ್ಥಾನಕ್ಕೆ ಹೋಗೋದು. ಈ ಟೈಮಲ್ಲಿ ಇನ್ನೊಂದಷ್ಟು ಹೂವಿನ ಗಿಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿದೆ ನನಗಂತೂ. ಸೊ ಒಂದು ತಿಂಗಳಿಂದ ನಾನು ಮನೇಲಿ ಒಂದು ಸ್ವಲ್ಪ ಶುಂಠಿ ಹಾಳಾಗಿತ್ತು. ಅದನ್ನು ತೊಗೊಂಬಂದು ಗಿಡಕ್ಕೆ ಹಾಕಿದ್ದೆ ಗೊಬ್ಬರ ಆಗಲಿ ಅಂತ ಹೇಳಿ. ಅದೆಷ್ಟು ಚೆಂದ ಚಿಗುರು ಬಂದಿದೆ ನೋಡಿ. ನಾನು ಈ ಟೊಮೆಟೊ ಮತ್ತು ಆಲೂಗಡ್ಡೆ ಈ ರೀತಿ ತರಕಾರಿ ಎಲ್ಲ ಹಾಳಾಗಿದ್ರೆ ತೊಗೊಂಬಂದು ಗಿಡಕ್ಕೆ ಹಾಕ್ತೀನಿ ಗೊಬ್ಬರ ಆಗಲಿ ಅಂತ ಹೇಳಿ. ಅದೇ ರೀತಿ ಶುಂಠಿಯನ್ನು ಸಹ ನಾನು ತೊಗೊಂಬಂದು ಹಾಕಿದ್ದೆ. ಎಷ್ಟು ಚೆಂದ ಬಂದಿದೆ. 2 ಗಿಡ ಬಂದಿದೆ. ನಿನ್ನೆ ಸಂಜೆಯಿಂದ ಮಳೆ ಬಿಡ್ದೇ ಬರ್ತಾನೆ ಇದೆ. ಸೊ ಅದರಿಂದ ಪಾಟ್ಸಲ್ಲೆಲ್ಲ ನೀರು ತುಂಬಿದೆ. ಸೊ ಆ ನೀರನ್ನು ಹಾಗೆ ಬಿಟ್ಟರೆ ಗಿಡ ಎಲ್ಲ ಹಾಳಾಗುತ್ತೆ. ಸೊ ಆ ನೀರನ್ನೆಲ್ಲ ತೆಗೆದು ಆಚೆ ಹಾಕಬೇಕು. ಒಂದು ಸ್ವಲ್ಪನೇ ಹೂವು ಮತ್ತು ಪತ್ರೆ ಸಿಕ್ಕಿರೋದ್ರಿಂದ ನಾನು ಇಲ್ಲಿ ತುಳಸಿನ ಸಹ ತೊಗೊಳ್ತಿದ್ದೀನಿ. ಈ ತುಳಸಿ ಗಿಡದಲ್ಲಿ ತುಳಸಿ ಅಂತೂ ಚೆನ್ನಾಗಿ ಚಿಗುರು ಬರುತ್ತೆ. ಬಟ್ ನಮ್ಮ ಲಕ್ಕಿ ಅಂತೂ ಬಿಡೋದೇ ಇಲ್ಲ ಚಿಗುರೋದಕ್ಕೆ. ಲಕ್ಕಿ ಕೈಗೆ ಈ ತುಳಸಿ ಗಿಡ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಬಂದು ಎಲೆನ ನೀಟಾಗಿ ತೆಗೆದು ಕೆಳಗಡೆ ಬಿಸಾಡ್ತಾನೆ. ನಿನ್ನೆಯಿಂದ ಜೋರಾಗಿ ಮಳೆ ಬಿದ್ದಿದ್ದರಿಂದ ತುಳಸಿ ಮತ್ತು ಪತ್ರೆ ಎರಡರಲ್ಲೂ ಸಹ ಮಣ್ಣಿತ್ತು. ಅದನ್ನು ನೀರಲ್ಲಿ ತೊಳ್ಕೊಂಬಂದೆ. ಸೊ ಈಗ ಅರಿಶಿನ ಕುಂಕುಮ ಇಟ್ಟು ಫಸ್ಟು ರಂಗೋಲಿ ಹಾಕೋಣ ಹೊಸ್ಲಿಗೆ. ನಿನ್ನೆಯ ಟಾಪಿಕ್ನ ಹಾಗೆ ನಾನು ಇವತ್ತು ಕಂಟಿನ್ಯೂ ಮಾಡ್ತೀನಿ. ಸೊ ಪೀಪಲ್ ಪ್ಲೀಸಿಂಗ್ ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ, ಬೇರೆಯವ್ರ ಹತ್ರ ನಾವು ಮಾತಾಡುವಾಗ ನಮ್ಮ ಒಪಿನಿಯನ್ನ ನಾವು ಧೈರ್ಯವಾಗಿ ಹೇಳೋದಿಲ್ಲ. ಅವ್ರು ಹೇಳೋದಕ್ಕೆಲ್ಲ ನಾವು ಅಂತ ಹೋಗ್ಬಿಡ್ತಿರ್ತೀವಿ. ಅವ್ರು ಮಾತಾಡ್ತಿರೋದು ಸರಿ ಇಲ್ಲ ಅಂತ ಅನಿಸಿದ್ರು ನಮಗೆ ನಾವು ಅದನ್ನು ಧೈರ್ಯವಾಗಿ ಅವ್ರ ಮುಂದೆ ಹೇಳೋದಿಲ್ಲ. ಒಂದು ಫೇಕ್ ಸ್ಮೈಲಿಂದ ನಾವು ಹೌದಾ ಹಂಗಾಯ್ತಾ ಹೌದಾ ಹಿಂಗಾಯ್ತಾ ಅಂತ ಅವ್ರು ಹೇಳಿದ್ದನ್ನೆಲ್ಲ ನಾವು ನಿಧಾನವಾಗಿ ಕೇಳಿಸ್ಕೊಳ್ತಾ ಹೋಗ್ತೀವಿ. ನಾವು ವಾಪಸ್ಸು ಅವ್ರಿಗೆ ಏನೂ ಹೇಳೋದಿಲ್ಲ. ನೀವು ಮಾತಾಡ್ತಿರೋದು ತಪ್ಪು, ಅದು ಸರಿ ಇಲ್ಲ ಅಂತ ಕೂಡ ಹೇಳೋದಿಲ್ಲ. ಯಾಕಂದರೆ ಅವರು ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೋ ಅನ್ನೋ ಥಾಟಲ್ಲಿ ನಾವು ಏನೂ ಮಾತಾಡೋದಿಲ್ಲ. ಸೊ ಇದನ್ನೇ ಪೀಪಲ್ ಪ್ಲೀಸಿಂಗ್ ಅಂತ ಹೇಳ್ತೀವಿ. ಪೀಪಲ್ ಪ್ಲೀಸಿಂಗ್ ಈಸ್ ವೆರಿ ಡೇಂಜರಸ್. ಹೊರಗಡೆ ಜನರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕೇ ಹೊರತು ಪ್ಲೀಸಿಂಗ್ ಅಂತೂ ಮಾಡಲಿಕ್ಕೇ ಹೋಗಬಾರ್ದು. ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಪೀಪಲ್ ಪ್ಲೀಸಿಂಗ್ ಅನ್ನೋದು ಹೋಗಬೇಕು ಅಂದರೆ ನಮ್ಮಲ್ಲಿ ನಾವು ಸೆಲ್ಫ್ ರೆಸ್ಪೆಕ್ಟ್ನ ಜಾಸ್ತಿನೇ ಮಾಡ್ಕೊಬೇಕು. ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗಬೇಕಂದ್ರೆ ನಮ್ಮಲ್ಲಿ ಫಸ್ಟು ನಾವು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ಈ ಸೆಲ್ಫ್ ಅಕ್ಸೆಪ್ಟೆನ್ಸಿ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ನನ್ನ ನೇಚರ್ ಹಿಂದೆ ಹೇಗಿತ್ತು ಅಂದರೆ ಪ್ರತಿಯೊಬ್ಬರಿಗೂ ನಾನು ರೆಸ್ಪೆಕ್ಟ್ ಕೊಡ್ತಿದ್ದೆ. ನನಗಿಂತ ಚಿಕ್ಕವರೇ ಆಗಿರಲಿ, ನನಗಿಂತ ದೊಡ್ಡವರೇ ಆಗಿರಲಿ, ಪ್ರತಿಯೊಬ್ಬರಿಗೂ ನಾನು ರೆಸ್ಪೆಕ್ಟ್ ಮಾಡ್ತಿದ್ದೆ. ಅವ್ರು ಕೊಡೋ ರೆಸ್ಪೆಕ್ಟ್ಗಿಂತ 10 ಪಟ್ಟು ನಾನು ರೆಸ್ಪೆಕ್ಟ್ ಕೊಡ್ತಿದ್ದೆ. ಬಟ್ ಈಗಂತೂ ಆ ತಪ್ಪನ್ನು ನಾನು ಮಾಡ್ತಿಲ್ಲ. ನನಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅಂಥವ್ರಿಗೆ ಮಾತ್ರ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಸೊ ಪ್ರತಿಯೊಬ್ಬರಿಗೂ ಅಂತ ಹೇಳಿದೆ, ನೀವು ಡಿಫ್ರೆನ್ಸಸ್ ನೋಡಬಹುದು. ಈ ಹಿಂದೆ ನಾನು ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತಿದ್ದೆ ಅಂತ. ಬಟ್ ಈಗ ಆಗಲ್ಲ. ನನಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅಂಥವ್ರಿಗೆ ಮಾತ್ರ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಇನ್ನೊಂದು ನೇಚರ್ ಏನಂದರೆ ದೊಡ್ಡವ್ರನ್ನ ಕಂಡ್ರೆ ತುಂಬಾ ಭಯ ಭಕ್ತಿ. ಸೊ ನಮ್ಮಪ್ಪ ನಮ್ಮಮ್ಮ ನಮಗೆ ಹೇಳ್ಕೊಟ್ಟಿರೋದೇ ಅದು. ಅಮ್ಮನಿಂದ ಅನ್ನೋದಕ್ಕಿಂತ ನಮ್ಮಪ್ಪ ತುಂಬಾ ಜಾಸ್ತಿ ದೊಡ್ಡವ್ರನ್ನ ಕಂಡ್ರೆ ಭಯಭಕ್ತಿಯಿಂದ ಇರ್ತಿದ್ರು. ನಮ್ಮಪ್ಪ ಅಷ್ಟು ದೊಡ್ಡವರಾದರೂ ಅಷ್ಟೇ. ಸೊ ಯಾರಾದರೂ ಅವ್ರಿಗಿಂತ ಸ್ವಲ್ಪ ಏಜ್ ಇರೋ ಪರ್ಸನ್ ಬಂದರೆ ತುಂಬ ಅಂದರೆ ತುಂಬ ಬೆಂಡ್ ಡೌನ್ ಆಗಿಬಿಟ್ಟಿರ್ತಿದ್ರು. ಅಂದರೆ ಅಷ್ಟೊಂದು ಭಕ್ತಿ ಭಯ ಇರ್ತಿತ್ತು. ಇದನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದಿರೋದ್ರಿಂದ ನನಗೂ ಅಷ್ಟೇ, ನಮ್ಮ ಅಕ್ಕಂಗೂ ಅಷ್ಟೇ, ನಮ್ಮ ಅಣ್ಣಂಗೂ ಅಷ್ಟೇ ಆ ನೇಚರ್ ಹಾಗೆ ಬಂದಿತ್ತು. ಸೊ ಯಾರೇ ಆಗಿರಲಿ, ಅವರು ಕೆಟ್ಟ ವ್ಯಕ್ತಿಗಳಾದರೂ ಪರವಾಗಿಲ್ಲ, ನಮಗಿಂತ ದೊಡ್ಡವರಾದರೆ ತುಂಬಾ ಭಯ ಭಕ್ತಿಯಿಂದ ಇರ್ತಿದ್ವಿ. ನಾವು ಕೊಡೋ ರೆಸ್ಪೆಕ್ಟ್ಗೆ ಕೆಲವ್ರಿಗೆ ಮಾತ್ರ
ಯೋಗ್ಯತೆ ಇರುತ್ತೆ, ಇನ್ನು ಕೆಲವರಿಗೆ ನಿಜವಾಗ್ಲೂ 1% ಸಹ ಯೋಗ್ಯತೆ ಇರೋದಿಲ್ಲ. ಸೊ ಇದರಿಂದ ನಾನು ಕಲ್ತಿರೋದೇನೆಂದರೆ, ದೊಡ್ಡೋರು ಅಂದರೆ ರೆಸ್ಪೆಕ್ಟ್ ಕೊಡ್ತೀನಿ. ಸೊ ನನಗೆ ಯಾರು ಕೊಡ್ತಾರೋ ಅಂಥವ್ರಿಗೆ ಮಾತ್ರ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಸೊ ಈ ಭಯ ಭಕ್ತಿ ಅಂತ ಹೇಳೋದ್ನಲ್ವ, ಅದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಅದು ನನಗೆ ಒಳ್ಳೆಯದೋ ಕೆಟ್ಟದೋ ನನಗಂತೂ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ಲಿ ಅಂತೂ ಸ್ಟಾಪ್ ಮಾಡಿದ್ದೀನಿ. ನನ್ನ ಲೈಫಲ್ಲಿ ನನಗೆ ಇಂಪ್ಯಾಕ್ಟ್ ಆಗಿರೋದು ಏನು ಅಂದರೆ, ಸೊ ಯಾರಿಗೇ ಆಗಲಿ ನಾವು ತುಂಬಾ ಭಯ ಭಕ್ತಿಯಿಂದ ರೆಸ್ಪೆಕ್ಟ್ ಕೊಡ್ತಿದ್ವಿ ಅಂದರೆ ಅದನ್ನು ಅವರು ಏನು ಅಂದ್ಕೊಳ್ತಾರೆ ಅಂದರೆ, ನಾವು ಕೈಲಾಗ್ದೋರು ಅಂತ ಅಂದ್ಕೊಳ್ತಾರೆ, ಕೆಲ್ಸಕ್ಕೆ ಬಾರ್ದೋರು ಅಂದ್ಕೊಳ್ತಾರೆ. ಸೊ ಈ ಮೇಯ್ನ್ ರೀಸನ್ನೇ ನನ್ನ ಲೈಫಲ್ಲಿ ಇಂಪ್ಯಾಕ್ಟ್ ಆಗಿರೋದು. ಸೊ ಇದರಿಂದನೇ ನಾನು ಬಹಳಷ್ಟು ಚೇಂಜ್ ಆಗಿದ್ದೀನಿ. ಸೊ ಚೇಂಜ್ ಆಗಬೇಕು ಕೂಡ. ಅದೇನೋ ಹೇಳ್ತಾರಲ್ವ ಗಾದೆ ಮಾತು, ಬದಲಾವಣೆ ಜಗದ ನಿಯಮ ಅಂತ. ಸೊ ನಾವು ಜನರು ಹೇಗೆ ಬದಲಾಗ್ತಾರೋ ನಾವು ಕೂಡ ಹಾಗೆ ಬದಲಾಗಬೇಕು. ಇಲ್ಲಾಂದರೆ ಸೊಸೈಟಿಯಲ್ಲಿ ಬದುಕೋದು ತುಂಬಾ ಕಷ್ಟ ಇದೆ. ಅದನ್ನಂತೂ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ತುಂಬ ಧೈರ್ಯವಾಗಿ ಬದುಕಬೇಕು ನಾವು. ಖುಷಿಯಾಗಿ ನಾವು ಲೈಫ್ನ ಲೀಡ್ ಮಾಡಬೇಕು ಅಂದರೆ ತುಂಬಾ ಧೈರ್ಯ ಇರಬೇಕು. ಅದನ್ನು ಮಾತ್ರ ನಾನು ಅರ್ಥ ಮಾಡಿಕೊಂಡೆ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲೂ ಸಹ ಹಾಗೆ ಹೇಳ್ತಾ ಹೋಗ್ತೀನಿ ಕೆಲವೊಂದಷ್ಟು ನನ್ನ ಜೀವನದ ಅನುಭವವನ್ನು. ಈಗ ನಾನು ಸಿಂಪಲ್ಲಾಗಿ ರೈಸ್ ಬಾತನ್ನು ಮಾಡ್ತಿದ್ದೀನಿ, ಬನ್ನಿ ಅದು ಹೇಗೆ ಅಂತ ತೋರಿಸ್ತೀನಿ. ಪಲಾವ್ಗೆ ಹಾಕುವಂತಹ ಸ್ಪೈಸಸ್ನ ತೊಗೊಂಡಿದ್ದೀನಿ, ತರಕಾರಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ನ ನಾವು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಮತ್ತು ಸ್ಪೈಸಸ್ನ ಹಾಕ್ಕೊಳ್ತಿದ್ದೀನಿ. ಸ್ಪೈಸಸ್ ಹಾಕಿದ ನಂತರ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಹೆಸಳನ್ನು ಸ್ವಲ್ಪ ಜಜ್ಕೊಂಡು ಹಾಕ್ಕೊಳ್ತಿದ್ದೀನಿ. ಸೊ ನಂತರ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಈಗ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಈ ರೈಸ್ ಬಾತ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ. ಸೊ ಈಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ, ಲಂಚ್ ಬಾಕ್ಸು ಡೈಲಿ ವೆರೈಟಿ ಮಾಡ್ತಿರಬೇಕು. ಹಾಗಾಗಿ ಒಂದು ಸಲ ಈ ರೈಸ್ ಬಾತ್ನ ಕೂಡ ಮಾಡಿ ನೋಡಿ. ನಂತರ ನಾನು ಟೊಮೊಟೊವನ್ನು ಹಾಕಿ ಸ್ವಲ್ಪ ಸಾಫ್ಟಾಗಿ ಫ್ರೈ ಮಾಡಿಕೊಂಡೆ. ಈಗ ತರಕಾರಿಯನ್ನು ಹಾಕ್ತಿದ್ದೀನಿ. ಇವತ್ತು ನಾನು ಕ್ಯಾರೆಟು, ಬೀನ್ಸು ಮತ್ತು ನೌಕಲನ್ನು ಹಾಕ್ತಿದ್ದೀನಿ. ಸೊ ನಂತರ ಒಂದು ಸ್ವಲ್ಪ ಅರಿಶಿಣದ ಪುಡಿ. ಈ ರೈಸ್ ಬಾತ್ಗೆ ಮೇನ್ ಟೇಸ್ಟ್ ಅಂದರೆ ಸಾಂಬಾರು ಪುಡಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಒಗ್ಗರಣೆಗಷ್ಟೇ ನಾನು ಹಾಕ್ಕೊಂಡಿರೋದು. ಸೊ ಖಾರಕ್ಕೆ ನಾವು ಸಾಂಬಾರು ಪುಡಿನೇ ಹಾಕ್ಕೊಳ್ತಿದ್ದೀವಿ, ಅದೇ ಮೇನ್ ಟೇಸ್ಟು. ಒಂದು ಅರ್ಧ ಸ್ಪೂನು ಧನಿಯಾ ಪುಡಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಮತ್ತು ಮಸಾಲೆ ಎರಡೂ ಕೂಡ ಫ್ರೈ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ತಿದ್ದೀನಿ. ನೀರನ್ನು ಹಾಕ್ಕೊಂಡ್ಮೇಲೆ ನಾನು ಅಕ್ಕಿಯನ್ನು ಸಹ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ. ನೀರು ಕುದಿಲಿಕ್ಕೆ ಇಟ್ಟಿಲ್ಲ ಇವತ್ತು, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ. ಸೊ ಸ್ವಲ್ಪ ಬೇಗ ಮಾಡ್ತಿದ್ದೀನಿ. ಸೊ ಅಕ್ಕಿಯನ್ನು ಹಾಕಿ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ರಸವನ್ನು ಹಾಕಿ 2 ವಿಸಿಲ್ ಕೂಗಿಸ್ಕೊಂಡೆ. ನಂತರ ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ನಾವು ದೇವಸ್ಥಾನಕ್ಕೂ ಕೂಡ ಬಂದ್ವಿ. ಸೊ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ 8 ಗಂಟೆ ಆಗಿತ್ತು. ಇನ್ನೂ ಪೂಜೆ ಆಗಿರಲಿಲ್ಲ. ದೇವರಿಗೆ ಅಲಂಕಾರ ಮಾಡ್ತಿದ್ರು. ಸೊ ಸ್ವಾಮಿ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಂದ್ವಿ. ಸೊ ಈಗ ನಾನು ರೈಸ್ ಬಾತನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ 2 ವಿಸಿಲ್ ಕೂಗಿಸ್ಬಿಟ್ಟು ಹಾಗೆ ಹೋಗಿದೆ, ನಾನು ಓಪನೇ ಮಾಡಿರಲಿಲ್ಲ ಲಿಡ್ನ. ಈಗ ಬಂದು ಲಿಡ್ನ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ಅಂದಾಗೆ ರೈಸ್ ಬಾತ್ ಅಂತೂ ಸೂಪರ್ ಡೂಪರಾಗಿ ರೆಡಿಯಾಗಿದೆ. ಸೊ ಹಾಗೆ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಮಿಸ್ ಮಾಡದೆ ಈ ರೈಸ್ ಬಾತನ್ನು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ವೈಸು ಅಷ್ಟೇ ಸಖತ್ತಾಗಿದೆ. ದೇವಸ್ಥಾನದಿಂದ ಬರ್ತಾ ಲಕ್ಕಿ ಮಲಗಿದ್ದ. ಸೊ ಹಾಗೆ ಮಲಗಿಸಿದ್ದೀನಿ, ಇನ್ನೂ ಮಲಗಿದ್ದಾನೆ. ಸೊ ಅವನು ಎದ್ದೇಳಷ್ಟರಲ್ಲಿ ಸಾಂಬಾರು ಸಹ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ತಿದ್ದೀನಿ. ಸೊ ಮಧ್ಯಾಹ್ನಕ್ಕೆ ಹೇಗೂ ಮತ್ತೆ ಅನ್ನ ಸಾಂಬಾರು ಮಾಡಲೇಬೇಕು ಲಕ್ಕಿಗೆ. ಸೊ ಹಾಗಾಗಿ ಈಗಲೇ ಸಾಂಬಾರು ಕೂಡ ಮಾಡಿದೆ, ಬಸ್ಸಾರು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.